ಚಾನಲ್. ಬೆಡ್ ಮೇಲೆ ಈಗ ಕುತ್ಕೊಂಡು ನಾನು ಬಿಸಿನೀರು ಕುಡಿತಾ ಇದ್ದೀನಿ ಫ್ರೆಂಡ್. ಇಲ್ಲಿಂದ ನಮ್ಮ ಡೇ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಕಣ್ ಬಿಡಕ್ ಆಗ್ತಿಲ್ಲ, ಆದ್ರೂ ಎಷ್ಟು ಭಯಂಕರವಾದ ಮುಖದಿಂದ ನಿಮ್ ಮುಂದೆ ಪ್ರತ್ಯಕ್ಷ ಆಗಿದ್ದೀನಿ. ಬಿಸಿನೀರು ಕುಡಿತೀರಾ? ಅದು ಇದು ಆಳ್ಮೂಳ ಕಡ್ಡಿ ಕಸಾಲ ತಿಂತೀಯಲ್ಲ, ಬಿಸಿನೀರು ಕುಡಿ. ಚಳಿ ಜಾಸ್ತಿ ಫ್ರೆಂಡ್ಸ್, ಅದಕ್ಕೆ ಎದ್ದೋಗ್ತಾ ಇಲ್ಲ. ಮಳೆ ಎಲ್ಲ ಬಿದ್ದೈತಲ್ಲ ನೆನ್ನೆ ಮೊನ್ನೆ, ಅದಕ್ಕೆ ನನ್ ಗಂಡ ಬ್ರೆಡ್ ಹಾಲು ಏನಾದ್ರು ತಂದ್ಕೊಟ್ರೆ ಸ್ವಲ್ಪ ಕುಡಿಯೋಣ ಅಂದ್ಬಿಟ್ಟು ಬಿಸಿನೀರು ಕುಡಿತಾ ಇದ್ದೀನಿ. ಆದ್ರೆ ಈ ಮುಖ ಬ್ರೆಡ್ ಹಾಲು ತರೋ ತರ ಕಾಣಿಸ್ತಾ ಇಲ್ಲ, ಕಂಜೂಸ್ ಮುಖ. ಅವ್ನಿಗೆ ಏರ್ ಫಾಲ್ ಆಗ್ತಾ ಇರೋದು ಅವ್ನ ತಪ್ಪಲ್ಲ, ನಿನ್ ತಪ್ಪು. ಅವ್ನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಬ್ಯಾಕ್ ಗ್ರೌಂಡ್ ಭಯಂಕರವಾಗೈತೆ, ಅದೇನೋ ತಲೆ ಕೆಡ್ಸ್ಕೊಬೇಡಿ ಫ್ರೆಂಡ್ಸ್. ಈಗ ಶೀತ ಆಗಿರೋದ್ರಿಂದ ಬಿಸಿನೀರು ಕುಡಿದ್ರೆ ಒಂದ್ ಸ್ವಲ್ಪ ಆಚೆ ಓಡಾಡ್ಬೋದು. ಹಂಗೆ ಓಡಾಡ್ಬಿಟ್ಟೆ ಅಂದ್ರೆ ಮುಗೀತು, ಹಂಗೆ ಸೀಂತ ಕೆಮ್ತ ಮೂಗಲಂತೂ ಜೋಗ್ ಜಲಪಾತಾನೆ ಅನ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಈಗ 6:30 ಆಗ್ತಾ ಬಂತು. ಮಾಮೂಲಿ ಇಷ್ಟೊತ್ತಿಗೆ ಎದ್ದು ಮನೆ ಕೆಲಸ ಸ್ಟಾರ್ಟ್ ಮಾಡ್ಬಿಡ್ತೀನಿ ಫ್ರೆಂಡ್ಸ್. ನಾನು ಈಗ ಶೀತ ಆಗಿರೋದ್ರಿಂದ ವಾತಾವರಣ ಜಾಸ್ತಿ ಕೋಲ್ಡ್ ಐತೆ, ಅದಕ್ಕೆ ಎದ್ದು ಆಚೆ ಹೋಗ್ತಿಲ್ಲ. ಟೀ ಕಾಫಿ ಕುಡಿಯೋ ತನಕ ಕಾಲ ಆಚೆ ಇಡಬಾರ್ದು. ಬಿಸಿನೀರು ಟೇಸ್ಟೇ ಇಲ್ಲ. ಯಾರು ನಮ್ಮ ಮನೆ ಮಕ್ಕಳೆಲ್ಲ ಕುಡ್ಸೋರಲ್ಲ ಅಂತ ಅನ್ಕೋತಿದ್ದೀರಾ ಫ್ರೆಂಡ್ಸ್? ನನ್ನ ಗಂಡನೇ ಫ್ರೆಂಡ್ಸ್, ನನ್ನ ಗಂಡನೇ, ದೇವ್ರು ಕೊಟ್ಟ ಗಂಡ. ಹೆಂಡತಿಗೆ ಹುಷಾರು ತಪ್ಪೋವರೆಗೂ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡೋಣ ಅಂತ ಗಂಡು ಮಕ್ಳಿಗೆ ನೆನಪು ಬರಲ್ಲ. ನನ್ನ ಗಂಡನಿಗಂತೂ ನೆನಪು ಬರಲ್ಲ. ಕಾಯಿಸ್ಬಿಡು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ನಾನು ದೀಪ ಹಚ್ತೀನಿ ಫ್ರೆಂಡ್ಸ್. ಇವಾಗ ಟೀ ಕುಡ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ದೀಪ ಹಚ್ಚೋದು, ಫ್ರೆಶ್ ಆಗ್ಬಿಟ್ಟು ಆಮೇಲೆ ಟಿಫನ್ನು. ಎಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ವಾತಾವರಣ. 2-3 ತಿಂಗಳಾಗಿತ್ತು ಈ ಥರ ತಂಪಾದ ವಾತಾವರಣ ನೋಡಿ, ಆರಾಮಾಗೈತೆ. ಟಾಮ್ಸಿ, ವಾಕಿಂಗ್ ಹೋಗ್ತಾ ಇದ್ದೀನಿ ಟಾಮು. ಗುಂಡ್ಗೇನ ವಾಕಿಂಗ್ ಹೋಗ್ತಿದ್ದೀನಿ ಅಂದ್ರೆ ಬರಬೇಕು ಜೊತೆಯಲ್ಲಿ ಅಂತ ಅರ್ಥ. ನನ್ಗೆ ಅವನೊಂಥರ ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ ಫ್ರೆಂಡ್ಸ್. ಅವನಿಲ್ಲ ಅಂದ್ರೆ ಮನೆಯಿಂದ ಆಚೆ ಬರೋಕ್ಕೆ ಆಗಲ್ಲ. ಕ್ವೀನ್ ಎಲಿಜಬೆತ್ತು ಕಿಡ್ನಾಪ್ ಮಾಡ್ಬಿಡ್ತಾರೆ ಜನಗಳು ಅಂದ್ಬಿಟ್ಟು ಅವನ ಜೊತೆಯಲ್ಲಿ ಕರ್ಕೊಬರ್ತೀನಿ ಫ್ರೆಂಡ್ಸ್. 7 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್. ಇನ್ನೂ ನಾವು ಹಾಸಿಗೆ ಮೇಲೆ ಬಿದ್ದು ಒದ್ದಾಡ್ಕೊಂಡಿದ್ರೆ ಸೋಂಬೇರಿ ಜೊತೆಗೆ ಸೇರ್ಕೊಬಿಡ್ತೀವಿ. ಹಂಗಾಗಿ ಪಟಪಟ ಅಂತ ಈಗ ಕೆಲಸ ನೋಡುವ. ಇವನು ಓವರ್ ಬಿಲ್ಡಪ್ ಬೆಳಗ್ಗೆ ನೋಡೋಕ್ಕಾಗ್ತಿಲ್ಲ. ಬಂತು ತಿಂಡಿ ಬಂತು. ಖಾರ ಬೂಂದಿ, ಬ್ರೆಡ್, ಸಕ್ಕರೆ, ಹಾಲು, ನಿಂಬೆ ಹಣ್ಣು, ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲಪ್ಪ ಐಟಮ್ ತಂದಿರೋದಕ್ಕೆ. ಇವತ್ತೇನು ಟಿಫನ್ ಮಾಡ್ತೀನಿ ಅಂತ ಹೇಳ್ದೇಳು? ವಾಂಗಿಬಾತಾ? ಅದಕ್ಕೇನು ಬೇಕು ಹೇಳು? ಕ್ಯಾಪ್ಸಿಕಮ್ ಅಲ್ಲ, ಬಿಸಿಬೇಳೆ ಬಾತ್ ಪೌಡ್ರ್ ಬೇಕು. ನಾನು ಫೋನ್ ಮಾಡಿದೆ ಹೇಳ, ನಾನು ರಿಸೀವ್ ಮಾಡಲಿಲ್ಲ ಅಂದ್ರೆ ಅದು ನಿಮ್ಮ ತಪ್ಪು. ಅದು 8 ಕಾಲ್ ಮಾಡಿದ್ರೆ ಸೌಂಡ್ ಬರಲ್ಲ ಫ್ರೆಂಡ್ಸ್, ಆಟೋಮೆಟಿಕ್ ಸೈಲೆಂಟ್ ಆಗ್ಬಿಡ್ತೈತೆ. ಬೇರೆಯವ್ರು ಫೋನ್ ಮಾಡ್ಬಿಟ್ರೆ ಮಧ್ಯರಾತ್ರಿಯಲ್ಲೂ ಒಂದೇ ರಿಂಗಿಗೆ ರಿಸೀವ್ ಮಾಡ್ತೈತೆ. ಇಂಥ ಟೈಮಲ್ಲೇ ನಾವು ಕೂಲಾಗಿರ್ಬೇಕು. 6 ಗಂಟೆಗೆ ಎದ್ದು ಬಟಾಣಿ ನೆನೆಸ್ತೆ ಫ್ರೆಂಡ್ಸ್. ಸಡನ್ ಪ್ಲಾನಿಂಗು. ತರಕಾರಿ ಇತ್ತು ಮನೆಯಲ್ಲಿ, ಬಿಸಿಬೇಳೆ ಬತ್ತಿದ್ದು ತುಂಬ ದಿನ ಆಯ್ತಲ್ಲ. ಮತ್ತೆ ನನಗೀಗ ಗಟ್ಟಿ ಐಟಮ್ ನುಂಗಕ್ಕೆ ಆಗಲ್ಲ ಫ್ರೆಂಡ್ಸ್, ಗಂಟ್ಲೆಲ್ಲ ನಾವು ಕೆಮ್ಮಿ. ಅದಕ್ಕೆ ಲಿಕ್ವಿಡ್ ಥರ ಇದ್ರೆ ಹಂಗೆ 2 ಪ್ಲೇಟ್ ಜಮಾಯಿಸ್ಬೋದು ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಈಗ ನಾವು ಶುಂಠಿ ಟೀ ಮಾಡುವ ಫ್ರೆಂಡ್ಸ್. ಬಿಸಿಬೇಳೆ ಬತ್ ಪ್ಲಾನ್ ಮಾಡ್ಬಿಟ್ಟೆ ಖಾರ ಬುಂದಿ ತರಿಸ್ತೆ ಫ್ರೆಂಡ್. ಇದು ನನ್ನ ಫೇವ್ರೇಟು. ತಿನ್ನಂಗಿಲ್ವೇ, ಕೆಮ್ಮು ಜಾಸ್ತಿ ಆಗ್ಬಿಡ್ತೈತೆ. 5 ನಿಮಿಷದ ಬಾಯಿ ರುಚಿಗೋಸ್ಕರ ರಾತ್ರಿ ಎಲ್ಲ ನಾನು ಕೆಮ್ಮಲಾರೆ. ಹಾಗಾಗಿ ಆಯಿಲ್ ಫುಡ್ಡನ್ನ ಬಿಟ್ಬಿಡ್ತೀನಿ ಫ್ರೆಂಡ್ಸ್. ಶುಂಠಿ ಕಾಫಿಗೆ ಹಾಲನ್ನು ಉಯ್ಕೋಬೇಕು ಫ್ರೆಂಡ್ಸ್. ನಾನಿವತ್ತು ಒಂದು ನಿರ್ಧಾರ ತಗೋಬೇಕು ಅಂತಿದ್ದೀನಿ ಫ್ರೆಂಡ್ಸ್. ಏನಂದ್ರೆ ನನ್ನ ಕೈ ಮನೆ ಒರೆಸೋಕೆ ಆಗ್ತಿಲ್ಲ ಫ್ರೆಂಡ್. ನೆನ್ನೆ ಒರೆಸಿದ್ದೀನಲ್ಲ, ಇವತ್ತು ಅದೇ ಆಗ್ತಿತ್ತಾನೆ. ಡೈಲಿ ಮನೆ ಒರೆಸ್ಬೇಕಾ? ಹುಷಾರಾಗಿದ್ದಿದ್ರೆ ನಾನು ತಲೆ ಕೆಡಿಸ್ಕೊತಾ ಇರ್ಲಿಲ್ಲ. ನೀರು ಜಾಸ್ತಿ ಹೊತ್ತು ಮುಟ್ಕೊಂಡು ನೀರಲ್ಲಿ ಇದ್ರೆ ನನ್ಗೆ ಜಾಸ್ತಿ ಶೀತ ಆಗ್ಬಿಡ್ತೈತೆ. ಅದಕ್ಕೆ ಎದುರ್ಕೊಂಡು ಮನೆ ಒರೆಸಬಾರ್ದು ಅಂತ ಅನ್ಕೋತಾ ಇದೀನಿ. ಮನೆ ಒರೆಸ್ದಿರ ಪೂಜೆ ಮಾಡ್ಬಿಟ್ರೆ ಅದ್ ಇನ್ನೊಂಥರ ನನ್ಗೆ, ಮನೆ ಒರೆಸಿಲ್ಲ ಹಂಗೆ ಪೂಜೆ ಮಾಡ್ಬಿಟ್ನಾ ಅಂತ ಅದೊಂದು ಉಳ್ಕೊಬಿಡ್ತೈತೆ ತಲೆನಲ್ಲಿ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ. ಶಿವ ಕೈಲಿ ಒರೆಸುವ ಫ್ರೆಂಡ್ಸ್ ಇವತ್ತು ಮನೆ. 1 ಇಂಚ್ ಶುಂಠಿ ಜಾಸ್ತಿ ಇದ್ರೆ 2 ಲವಂಗ ಹಾಕೋತೀನಿ ಫ್ರೆಂಡ್ಸ್. ನಾನು 3 ರೋಸಸ್. ಓಕೆ ಫ್ರೆಂಡ್ಸ್, ಈ ಗ್ಯಾಪಲ್ಲಿ ಆಫ್ಟರ್ ಲಾಂಗ್ ಟೈಮು ನನ್ನ ಗಂಡ ಬ್ರೆಡ್ ತಂದಿದೆ, ಹಂಗಾಗಿ ಟಾಮ್ಗೆ ಒಂದು ಕೊಟ್ಬಿಟ್ಟು ಬರುವ. ಟಾಮ್ಸಿ, ನಿನ್ ಫೇವ್ರೆಟ್ ಬ್ರೆಡ್.
ಎಲ್ಲೂ ಮುಚ್ಚಿಕ್ ಬೇಡ, ಎಲ್ಲ ಕಡೆ ಮಳೆ ಬಿದ್ದು ತ್ಯಾವಾಗೈತೆ. ತಿನ್ನು. ದಾನವೀರ ಶೂರ ಕರ್ಣ ಆಗ್ಬಿಡ್ತಾನೆ ಬ್ರೆಡ್ ಬಿಸ್ಕೆಟ್ ಕೊಟ್ಟನಂದ್ರೆ. ಹಾಲು, ಶುಂಠಿ, ಲವಂಗ, ಟೀ ಪುಡಿ ಎಲ್ಲ ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಶುಗರ್. ಮೊನ್ನೆ ತಾನೇ ಅನ್ಕೊಂಡೆ ಒಂದು ವಾರ ಸಕ್ಕರೆ ಏನು ಸ್ವೀಟ್ ಐಟಮ್ ಏನು ತಿನ್ಬಾರ್ದು ಅಂತ. ಇವತ್ತೇ ಕಾಫಿ ಮಾಡ್ಕೋತಾ ಇದ್ದೀನಿ, ಟೀ ಮಾಡ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ತರ್ತೀನಿ ಅಂತ ಹೋಗಿ ಈರುಳ್ಳಿ ಬೆಳ್ಳುಳ್ಳಿ ತಂದ. ಬಿಸಿಬೇಳೆ ಬಾತು MRP ಅಲ್ಲ MTR. ಅಪ್ಪ ಅವನಿಗೆ ಬಂದ್ಕೋ ಬ್ರೆಡ್ ಕೊಟ್ಟಿದ್ದೀನಪ್ಪಿ. ಬ್ರೆಡ್ ಕೊಡ್ಬೇಡ ಮಂದಾಕಿದ್ದೆ. ಒಂದ್ ಕೊಟ್ಟೆ ಇಲ್ಲದ್ರೋಗ್ಲಿ ಪಾಪ ಅಂತ. ಮನೇಲಿ ಹೆಂಡತಿ ಟೀ ಮಾಡ್ತಾ ಇದ್ರೆ ಬೇಕ್ರಿ ಟೀ ಕುಡ್ಕೊ ಬಂದ. ಅಂದ್ರೆ ನನಗೆ ಟೀ ಮಾಡಕ್ ಬರಲ್ಲ ಅಂತ ನೀನು ಹೊರಗಡೆ ಟೀ ಕುಡ್ಕೊ ಬಂದೆ. ಓಕೆ ಫ್ರೆಂಡ್ಸ್, ನಮಗೆ ಅಡುಗೆ ಮಾಡಕ್ಕೂ ಬರ್ತಾ ಇಲ್ಲ ಫ್ರೆಂಡ್ಸ್. ಇವಾಗ ನಮಗೆ ಹೋಟ್ಲಿಂದ 3 ಹೊತ್ತು ಪಾರ್ಸಲ್ ಬರುತ್ತೆ ಇನ್ಮೇಲೆ. ಖಾಲಿ ಟ್ರಾಲಲ್ಲಿ 1 ಗ್ಲಾಸ್ ಕಳಿಸಿದೀನಿ. ಹಿಂಗೇನ ಮಾಡಿದ್ರೆ ಸಂಸಾರ ಉದ್ಧಾರ ಮಾಡ್ತೀನಿ ನಾನು. ಚೆನ್ನಾಗೈತೆ. ನಿನ್ನೆ ಸಾಯಂಕಾಲ ಮಾಡಿರೋದ ಬನ್ನು. ಅಷ್ಟೇ ಫ್ರೆಂಡ್ಸ್, ಟೀ ಮಾಡ್ಕೊಂಡು ಕುಡ್ದಲ್ಲ, ಇನ್ ಫ್ರೆಶ್ ಆಗ್ಬಿಟ್ಟು ಆರಾಮಾಗಿ ದೀಪ ಹಚ್ಬಿಟ್ಟು ನಾನು ಸುಮ್ಮನೆ ಇರ್ತೀನಿ. ನಾನೇನು ಕೆಲಸ ಮಾಡಲ್ಲ ಇವತ್ತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇವತ್ತು ಕಾರ್ಮಿಕರ ದಿನಾಚರಣೆ, ಎಲ್ರಿಗೂ ರಜಾ, ಕೆಲ್ಸದವ್ರಿಗೆಲ್ಲರಿಗೂ. ನಮಗೂ ರಜಾ ಬೇಕು ಅಷ್ಟೇ. ಅಷ್ಟೇ ಫ್ರೆಂಡ್ಸ್, ಏಕ್ ಮಾಡ್ತು ಕೂಡ ಕಾರ್ಮಿಕ ದಿನಾಚರಣೆ ಇವತ್ತು ನಮ್ಗೆ ರಜಾ ಬೇಕೇ ಬೇಕು. ನಿಮ್ಗೂ ರಜಾ ಹಾಕೋ, ಇಲ್ಲ ಮನೆ ಕೆಲಸ ಇಬ್ರು ಶೇರ್ ಮಾಡ್ಕೊಳ್ಳೋಣ. ಸಂಬಳ ಇಲ್ಲ ಏನು ಇಲ್ಲ, ನಾವು ಎದ್ದು ಬಿದ್ದು ಬೆಳಗ್ಗೆ ಎಲ್ಲ ಇಷ್ಟೆಲ್ಲ ಕೆಲಸ ಮಾಡ್ಬೇಕಾ? ಮುಗೀತು, ಇವತ್ತಿಗೆಲ್ಲ ಮುಗೀತು. ಇಲ್ಲ ನಮ್ಗೇನಾದ್ರು ಲಂಚ ಕೊಟ್ರೆ ನಾವು ಕೆಲಸ ಮಾಡ್ತೀವಿ. 100 ರೂಪಾಯಿ ಕೊಟ್ಟು ಕೆಲಸ ಮಾಡ್ತೀನಿ, ಮನೆ ಕೆಲಸ ಮಾಡ್ತೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಇವತ್ತು ಕಾರ್ಮಿಕರ ದಿನಾಚರಣೆ ಅಪ್ಪಿ. ನಮ್ಗೆ ರಜಾ ಬೇಕು ಇವತ್ತು. ನಾನು ಸ್ಟ್ರೈಕ್ ಹೊರಗಡೆ ಕೆಲಸ ಹೋಗ್ತಾ ಇದೀಯಾ? ಮನೆ ಹೋಗ್ತಾನೆ ಮನೆ ಕೆಲಸ ಕೆಲಸ ಮಾಡ್ತಾ ಇದೀಯಾ? ಕೂಲಿ ಕೆಲಸ ಮಾಡ್ತಾ ಇದೀಯಾ? ಸಿಮೆಂಟ್ ಪೇಂಟ್ ಹೊಡಿತಾ ಇದೀಯಾ? ಕಾರ್ಮಿಕರು ಅವರು ಮನೆ ಇರೋ ಕಾರ್ಮಿಕರಲ್ಲ. ನಾವು ಕೆಲ್ಸಕ್ಕೆ ಬರ್ದೇ ಇರೋರು. ಅಡ್ಗೆ ಮಾಡೋರು ಅಂದ್ರೆ ಕೆಲ್ಸದವ್ರಲ್ಲ. ಕೆಲಸ ಹೊರಗಡೆ ಹೋಗ್ಕೊಂಡು ಕೆಲಸದವ್ರು, ಮನೆ ಇರೋ ಕಾರ್ಮಿಕರೇ. ಮನೇಲಿ ಇರೋರು ಲೆಕ್ಕಕ್ಕೆ ಇಲ್ಲ. ನನ್ನ ಬಾಳಲ್ಲಿ ನೆಮ್ಮದಿ ಇಲ್ಲ. ನೋಡಿದ್ರ ಫ್ರೆಂಡ್ಸ್, ಗಂಡ ಮಕ್ಳು ಅಂತ ಬೆಳಗ್ಗೆ ಎದ್ದು ಚಳಿಲಿ ಗಾಳಿಲಿ ಮಳೆಲಿ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ನಾವು ಲೆಕ್ಕಕ್ಕಿಲ್ಲ. ನಮ್ದು ಕೆಲ್ಸಾನೇ ಅಲ್ಲ. ನಾನು ಇವಾಗ ಫ್ರೆಶ್ ಆಗಕ್ಕೆ ಹೋಗ್ತೀನಪ್ಪಿ. ಫ್ರೆಶ್ ಆಗಕ್ಕೆ ಹೋಗ್ತೀನಿ ಸ್ನಾನಕ್ಕೆ. ನೀರು ಇಕ್ಕೊಳಕ್ಕೆ ನಾವು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಫ್ರೆಶ್ ಆಗೋದು ಅನ್ನೋದು ಅದನ್ನ. ಓ, ಇದು ಕಾಯಿ ದಪ್ಪ ಆಗ್ಬಿಡ್ತಲ್ಲ. ಛೇ, ಅದು ಕಳಶದಲ್ಲಿ ಕುತ್ಕೊಳಲ್ಲ, ಅಳ್ಳಾಡ್ತಾ ಇರ್ತಿತ್ತು. ಹಂಗ ಅಳ್ಳಾಡ್ಬಾರ್ದು. ಕಳಶ ಚೊಂಬ್ ನಮ್ದು ಚಿಕ್ಕದು ಉಂಟಾಡ್ತಿದೆ ಅವ್ರನ್ನ ಕಾಯಿ ಇಟ್ರೆ. ಓಕೆ ಫ್ರೆಂಡ್ಸ್, ನಾನು ಫ್ರೆಶ್ ಆಗ್ಬಿಟ್ಟು ಬರ್ತೀನಿ. ಬಾಗಿಲಿಗೆ ಏನೋ ರಂಗೋಲಿ ಹಾಕ್ಬೇಕು. ಅಪ್ಪಿ ಮನೆ ಒರೆಸ್ಕೊಡಪ್ಪಿ ಇವತ್ತು ಪ್ಲೀಸ್ ಅಪ್ಪಿ. ಹಾ, ಫ್ರೆಶ್ ಆಗಿ ಬರೋ ಸ್ವಲ್ಪ ಮನೆ ಒರೆಸಪ್ಪ. ಪೂಜೆ ಮಾಡ್ತೀನಿ ಅಂದ್ರೆ ಮನೆ ಒರೆಸಂದ್ರೆ ತೊಳೆದಂಗೆ ಐತೆ. ಇದು ಒಣಗಕ್ಕೆ 1 ವರ್ಷ ಬೇಕು. ಮನೆ ಒರೆಸ್ತಾ ತೊಳೆದ ಅಪ್ಪಿ? ತೊಳೆದ? ಕಾರ್ಯೇಶು ದಾಸಿ ಕರಣೇಶು ಮಂತ್ರ. ಬಾಂಟಿ ಆಗ್ಬಿಡೋದು. ಯಾರ ಬಾಂಟಿ? ಪೂಜೆಗೆ ಹೂ ರೆಡಿ ಆಗಿದೆ. ನಾನು ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದೀನಿ. ರಂಗೋಲಿ ಒಂದು ಹಾಕ್ಬಿಟ್ಟು ಪಟ ಅಂತ ಪೂಜೆ ಮಾಡುವ ಬನ್ನಿ ಫ್ರೆಂಡ್ಸ್. ನಾನು ಶುಕ್ರವಾರ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಫ್ರೆಂಡ್ಸ್. ಅದನ್ನ ಯಾವತ್ತೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅಂತ ಅನ್ಕೋತೀನಿ. ಅದೇನಂದ್ರೆ ಫ್ರೆಂಡ್ಸ್, ಒಂದು ಬಿಳಿ ಬಟ್ಟೆ ತಗೊಂಡು ಬಟ್ಟೆನ ನೆನೆಸ್ಬಿಟ್ಟು ನೀಟಾಗಿ ಬಾಗಲ್ನ ಒರೆಸ್ಕೋತೀನಿ ಫ್ರೆಂಡ್ಸ್. ಪ್ರತಿ ಶುಕ್ರವಾರ ಬಾಗಲ್ನ ನೀಟಾಗಿ ಇಟ್ಕೋತೀನಿ. ಆಮೇಲೆ ಸ್ವಸ್ಟಿಕ್ಕು, ತ್ರಿಶೂಲ ಮತ್ತು ಓಮು ಅದೆಲ್ಲ ಹಾಕಿದ್ದೀನಲ್ಲ, ಅದೆಲ್ಲ ಆಲ್ರೆಡಿ ಪೇಂಟಲ್ಲಿ ಬರೆದ್ಬಿಟ್ಟಿದ್ದೀನಿ. ಪದೇ ಬರೆಯೋಕ್ಕಾಗಲ್ಲ ಅಂದ್ಬಿಟ್ಟು ಅದ್ರ ಮೇಲೆ ಗಂಧ, ಅರಿಶಿನ, ಕುಂಕುಮ ಎಲ್ಲ ಹಾಕ್ಕೊಂಡು ಅರಿಶಿನ ಕುಂಕುಮ ಇಟ್ಕೋತೀನಿ. ಈ ಥರ ಮಾಡೋದ್ರಿಂದ ಲಕ್ಷ್ಮಿ ಆಕರ್ಷಣೆ ಆಗ್ತಾರೆ ಅಂತ ಹೇಳ್ತಾರೆ. ಮತ್ತು ಮನೆ ಮುಂದಿನ ಬಾಗಿಲೇನಾದರೂ ಗಲೀಜಾಗಿತ್ತು ಅಂದರೆ ಆ ಲಕ್ಷ್ಮಿ ಅಂದರೆ ದರಿದ್ರ ಲಕ್ಷ್ಮಿ ಇರ್ತಾರಲ್ಲ ಫ್ರೆಂಡ್ಸ್, ಅವರು ಮನೆಗೆ ಬಂದುಬಿಡ್ತಾರೆ ಅಂತ ಹೇಳ್ತಾರೆ. ಅವ್ರು ಬರಬಾರ್ದು ಅಂತ ಅಂದ್ಬಿಟ್ಟು ಈ ಥರ ಗುರುತುಗಳೆಲ್ಲ ಹಾಕ್ಕೊಳ್ಳೋದು
ಇದೆಲ್ಲ ಇದ್ರೆ ಅವ್ರು ಬರಲ್ಲ ಆ ಜಾಗಕ್ಕೆ ಅಂತ ಹೇಳ್ತಾರೆ. ಹಂಗಾಗಿ ಏನೇ ಮಾಡಿದ್ರು ಅಷ್ಟೋ ಇಷ್ಟ ಒಂದು ಸೈಕಲ್ ಗ್ಯಾಪಲ್ಲಾದರೂ ಆ ಲಕ್ಷ್ಮಿ ನಮ್ಮ ಮನೆಗೆ ಬಂದ್ಬಿಡ್ತಾರೆ. ಅಂಥ ಟೈಮಲ್ಲಿ ದುಡ್ಡು ಕಾಸಿಗೆಲ್ಲ ಪ್ರಾಬ್ಲಮ್ ಆಗೋದು, ಆರೋಗ್ಯ ಸಮಸ್ಯೆಗಳಾಗೋದು. ಯೋಚನೆ ಮಾಡಿದ್ರೆ ನನಗೆ ಒಂದೊಂದ್ಸಲ ಆಶ್ಚರ್ಯ ಆಗ್ತೈತೆ, ಇಷ್ಟೊಂದೆಲ್ಲ ಪೂಜೆ ಪುನಸ್ಕಾರ ಮಾಡ್ತೀನಿ ಆದರೂ ಹುಷಾರು ತಪ್ಪಿಬಿಡ್ತೀನಲ್ಲ, ಆದರೂ ಕಷ್ಟಗಳು ಬರುತ್ತಲ್ಲ ಅಂತ. ಆಮೇಲೆ ನಾನೇ ಸಮಾಧಾನ ಮಾಡ್ಕೊಳ್ತೀನಿ, ಕಷ್ಟ ನಮಗೆ ಬರ್ದಿರ ಮರಕ್ಕೆ ಬರುತ್ತಾ, ದೇವ್ರಿಗೆ ನಾನು ಒಬ್ಬಳೇ ಇರ್ತೀನಿ ನನ್ನನ್ನು ನೋಡ್ಕೊಳ್ಳೋಕ್ಕೆ, ಎಷ್ಟೊಂದು ಜನ ಇರ್ತಾರೆ ನಮಗಿಂತ ಕಷ್ಟಪಡೋರು ಇರ್ತಾರೆ ಅಂದ್ಬಿಟ್ಟು ಸಮಾಧಾನ ಮಾಡ್ಕೋತೀನಿ ಫ್ರೆಂಡ್ಸ್. ಹಿಂಗೆ ಸಮಾಧಾನ ಮಾಡ್ಕೊಂಡು ರಂಗೋಲಿ ಹಾಕಕ್ಕೆ ಬಂದೆ. ಇದು 7 ಚುಕ್ಕಿಂದ 4 ಚುಕ್ಕಿ ಮಧ್ಯೆ ಚುಕ್ಕಿ ರಂಗೋಲಿ ಫ್ರೆಂಡ್ಸ್. ಇದೇ ಫಸ್ಟ್ ಟೈಮ್ ನಾನು ಹಾಕ್ತಾ ಇರೋದು. ಕಲರ್ ಹಾಕ್ಬಿಟ್ಟು ಒಂದ್ಸಲ ಹಾಕಿದ್ದೆ ಮೊದಲು ಜವಾನ್ದಲ್ಲಿ ಫ್ರೆಂಡ್ಸ್, ಆಗಿನ ಕಾಲದಲ್ಲಿ ಅಂತಾನೆ ಅನ್ಕೊಳ್ಳಿ, ಯಾಕಂದರೆ ನಾನು ಹುಟ್ಟಿರೋದೇ ಡೈನೋಸರ್ ಹುಟ್ಟಿದಾಗ, ಆಗಿನ ಕಾಲದಲ್ಲಿ ಹಾಕಿದ್ದು ಮತ್ತೆ ಈಗಿನ ಕಾಲಕ್ಕೆ ಹಾಕಿದ್ದೀನಿ. ಇದೊಂಥರ ಇಷ್ಟ ಫ್ರೆಂಡ್ಸ್ ನನಗೆ ರಂಗೋಲಿ, ಅದಕ್ಕೆ ಆವಾಗ ಹಾಕ್ತೋಡಿ ಇವಾಗ ಹಾಕ್ತಿದ್ದೀನಿ ತುಂಬ ಗ್ಯಾಪ್ ತಗೊಂಡು. ಇಷ್ಟೆಲ್ಲ ಹಾಕಿದ್ಮೇಲೆ ಆಮೇಲೆ ಸೈಡಲ್ಲಿ ಎಲೆ ಹಾಕ್ಕೊಂಡೆ. 3 ಎಲೆ ಬರ್ತಾಯಿತ್ತು ಫ್ರೆಂಡ್ಸ್ ಇದು ಹಾಕೋಕ್ಕೆ. ಅದೇನೋ ಗೊತ್ತಿಲ್ಲ, ಈ ಸಲ ಬಂದಿಲ್ಲ. ಚಿಕ್ಕದಾಗಿ ಹಾಕಿದ್ರೆ 3 ಎಲೆ ಹಾಕ್ಕೋಬೋದು ಪಕ್ಕ. ಇದು ನಾನು ದೊಡ್ಡದಾಗಿ ಹಾಕ್ಬಿಟ್ಟೆ ಅನಿಸುತ್ತೆ, ಅದಕ್ಕೆ 2 ಎಲೆ ಬಂದಿದ್ದು ಜಾಗ ಸಾಕಾಗ್ದಿರಾ. ಆಮೇಲೆ ಒಂದು ಸ್ವಲ್ಪ ಅಲಂಕಾರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಕೆ ಪುಡಿನಲ್ಲಿ ಡಿಸೈನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಒಂದು ಸ್ವಲ್ಪ ರಂಗೋಲಿ ಹಾಕ್ತೀನಿ ಫ್ರೆಂಡ್ಸ್, ಬೇಗ ಪೂಜೆ ಮುಗಿಸೋಣ ಅಂದ್ಬಿಟ್ಟು. ಆ ರಂಗೋಲಿ ಏನಾದ್ರು ತೀರ ಇಷ್ಟ ಆಗ್ಬಿಡ್ತಂದ್ರೆ ಅದಕ್ಕೆ ಡಿಸೈನ್ ಮಾಡ್ಕೊಂಡು ಕುತ್ಕೊಬಿಡ್ತೀನಿ. ಪರವಾಗಿಲ್ಲ, ನೀಟಾಗಿ ರಂಗೋಲಿ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಅದು ಬೇರೆ ಇವತ್ತು ಶಿವ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಲ್ಲ ನನಗೆ ಮನೆ ಒರೆಸೋದ್ರಲ್ಲಿ, ಹಂಗಾಗಿ ನನಗೆ ಸ್ವಲ್ಪ ಟೈಮ್ ಸೇವ್ ಆಯಿತು. ಪ್ರತಿ ವಾರ ಹಿಂಗೆ ಕೆಲಸ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರ್ತೈತಲ್ಲ. ಪ್ರತಿ ವಾರ ಹಿಂಗೆ ಕೆಲಸ ಮಾಡ್ಕೊಡ್ಬೇಕಂದ್ರೆ ನಾನು ಪ್ರತಿ ವಾರ ಹುಷಾರು ತಪ್ಪಬೇಕಾಗ್ತೈತೆ ನನ್ನ ಗಂಡ ಕೆಲಸ ಮಾಡ್ಕೊಡ್ಬೇಕಂದ್ರೆ. ತುಳಸಿ ಗಿಡದ ಹತ್ರ ನಾನು ಬಾಗಿಲಿಗೆ ಮ್ಯಾಚ್ ಆಗೋಂಥ ರಂಗೋಲಿನೇ ಹಾಕೋಣ ಅಂದ್ಬಿಟ್ಟು ಇದೇ ಥರ ನಾನು ರಂಗೋಲಿ ಹಾಕೊಂಡು ಇದಕ್ಕೆ ಇಟ್ಕೆ ಪುಡಿನಲ್ಲಿ ಡಿಸೈನ್ ಮಾಡ್ಕೊಂಡೆ ಫ್ರೆಂಡ್ಸ್. ತುಳಸಿ ಕಟ್ಟೆನೂ ಅಷ್ಟೇ, ನಾನು ಮೊದಲು ಅದನ್ನು ತೊಳೆದು ಅರಿಶಿನ ಕುಂಕುಮ ಇಟ್ಬಿಡ್ತೀನಿ, ಯಾಕಂದರೆ ಅಲ್ಲೇ ನೀರು ನಿಂತ್ಕೋತೈತಲ್ಲ ರಂಗೋಲಿ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಮೊದಲು ಅದು ತೊಳ್ಕೊಂಡು ನೀರು ತೊಳ್ಬಿಟ್ಟು ಆಮೇಲೆ ರಂಗೋಲಿ ಹಾಕೊಳ್ಳೋದು. ಆಮೇಲೆ ನೆನೆ ಕಳಶಕ್ಕೆ ಕಾಯಿ ಇಟ್ಟಿರಲಿಲ್ವಲ್ಲ ಫ್ರೆಂಡ್ಸ್, ಕಾಯಿ ಇಲ್ಲ ಅಂದ್ಬಿಟ್ಟು ಇವತ್ತು ಅದಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಅರಿಶಿನ ಎಲ್ಲ ಹಚ್ಕೊಂಡು ಮಾಮೂಲಿ ಇನ್ವಿಟೇಷನ್ ಕಾರ್ಡ್ ಇರ್ತೈತೆ ಮನೆಯಲ್ಲಿ, ಅದನ್ನು ಕಟ್ ಮಾಡಿ ಈ ಥರ ಅರಿಶಿನ ಕುಂಕುಮ ಇಟ್ಕೋತೀನಿ, ಅವಾಗ ನೀಟಾಗಿ ಕುತ್ಕೋತೈತೆ ಅಂದ್ಬಿಟ್ಟು. ಶುಕ್ರವಾರ ಕಳಶದಿಂದ ಕಾಯಿ ತೆಗಿಬಾರ್ದು ಫ್ರೆಂಡ್ಸ್, ಆದರೆ ಕಳಶಕ್ಕೆ ಕಾಯಿ ಇಡ್ಬೋದು, ಒಳ್ಳೇದಾಗ್ತೈತೆ. ಈ ಥರ ಇಟ್ಕೊಂಡು ಸೈಡಲ್ಲಿ ಅರಿಶಿನ ಕುಂಕುಮ ಆಗಿರೋದನ್ನೆಲ್ಲ ಅರಿಶಿನ ಬಳ್ಕೊಬಿಡೋದಷ್ಟೇ. ಆಮೇಲೆ ಕಲಶ ಎಲ್ಲ ಇಟ್ಕೊಂಡು ತಾಳಿ ಎಲ್ಲ ಹಾಕ್ಕೊಂಡು ಹೂವು ಕಿತ್ಕೊಂಡ್ಬಂದು ಕೊಟ್ಟಿತ್ತಲ್ಲ ಫ್ರೆಂಡ್ಸ್ ಇವಾಗಲೇನೆ, ಅದಕ್ಕೆ ನೀರೆಲ್ಲ ಚಿಮ್ಸ್ಕೊಂಡು ಇಟ್ಕೊತಾ ಇದ್ದೀನಿ. ಹೂವು ತುಂಬ ಸಿಕ್ಕಿತ್ತು ಈ ಸಲ, ದೊಡ್ಡ ಹೂವುಗಳೇ. ಇತ್ತೀಚೆಗೆ ನಾನು ಹೂವು ಹೊರಗಡೆಯಿಂದ ತರ್ತಾ ಇಲ್ಲ, ಇಲ್ಲೇ ಐತಲ್ಲ ವೇಸ್ಟ್ ಆಗ್ತೈತೆ ಗಿಡದಲ್ಲಿ, ದೇವ್ರಿಗೆ ಇಡೋಣ ಅಂದ್ಬಿಟ್ಟು ಮೊದಲು ನಾನೇ ಕಿತ್ಕೊಳ್ತಾ ಇದ್ದೆ ಹೂವನ್ನೆಲ್ಲ. ಪಕ್ಕದ ಮನೆಯವ್ರು ಬಂದಾಗಿಂದ ಅವರು ಬೆಳಗ್ಗೆ ಬೇಗನೆ ಕಿತ್ಕೊಂಡ್ಬಂದ್ಬಿಡ್ತಾ ಇದ್ರು, ಹಂಗಾಗಿ ಸಿಗ್ತಾ ಇರಲಿಲ್ಲ, ಇನ್ಮೇಲೆ ಸಿಗ್ತೈತೆ. ಶುಕ್ರವಾರದ ಇವತ್ತು ಪೌರ್ಣಮಿ ಪೂಜೆ ಮುಗೀತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ನಾವು ಟಿಫನ್ಗೆ ಬರುವ. ಆಗ್ಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಬಿಸಿ ಬೇಳೆ ಬಾತ್ ಮಾಡುವ ಅಂದ್ಬಿಟ್ಟು ಬಟಾಣಿ ರಾತ್ರಿ ನೆನ್ಸೋದು ಮರ್ತ್ಬಿಟ್ಟೆ ಫ್ರೆಂಡ್ಸ್, ಅದಕ್ಕೆ ನಾನು 6 ಗಂಟೆಲಿ ನೆನೆಸ್ದೆ. ಹೋದ್ಸಲ ನಾನು ಏನೋ ಕಾಳು ನೆನ್ಸ್ಬೇಕಾದ್ರೆ ಒಬ್ರು ಟಿಪ್ ಕೊಟ್ಟಿದ್ರಿ, ನಮ್ಮ ಫ್ರೆಂಡ್ಸ್ ಟಿಪ್ ಕೊಟ್ಟಿದ್ರು ಫ್ರೆಂಡ್ಸ್. ದಿಢೀರ್ ಅಂತ ಕಾಳು ನೆನಿಬೇಕು ಅಂದ್ರೆ ಐಸ್ ಕ್ಯೂಬ್ ಹಾಕ್ಬಿಟ್ಟು ನೆನೆಸಿದ್ರೆ ನೆನಿತೈತೆ ಅಂದ್ಬಿಟ್ಟು ನಾನು ಫಾಲೋ ಮಾಡಿದೆ ಟಿಪ್ನ. ಪರವಾಗಿಲ್ಲ ಫ್ರೆಂಡ್ಸ್, ವರ್ಕ್ ಆಗ್ತೈತೆ. ನೀರ್ ಹಾಕ್ಬಿಟ್ಟು ಅದ್ರೊಳಗೆ ಐಸ್ ಕ್ಯೂಬ್ ಹಾಕ್ಬಿಟ್ಟು ಕಾಳು ಹಾಕ್ಬಿಟ್ರೆ ಒಂದ್ ಸ್ವಲ್ಪ ಬೇಗ ನೆನಿತೈತೆ. ಇನ್ ಸ್ವಲ್ಪ ನೆನಿಬೇಕಲ್ಲ, ಅದಕ್ಕೆ ಮೊದಲೇ ಬೇಗ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಬಟಾಣಿ ಬೇಗ ಹಾಕ್ಬಿಟ್ಟು ಆಮೇಲೆ ಬೇಳೆ ಅಕ್ಕಿ ಎಲ್ಲ ತೊಳೆದು ಬೇಗ ಹಾಕೋತೀನಿ. ಕುಕ್ಕರ್ ಅಲ್ಲಿ ಮೊದಲು ಬಟಾಣಿ ಬೇಗ ಹಾಕ್ಬಿಟ್ಟು ಈ ಗ್ಯಾಪ್ ಅಲ್ಲಿ ನಾನು ಬಿಸಿ ಬೇಳೆ ಬಾತ್ಗೆ ತರಕಾರಿ ಎಲ್ಲ ರೆಡಿ ಮಾಡ್ಕೊತಾ ಇರ್ತೀನಿ ಫ್ರೆಂಡ್ಸ್. ಬಟಾಣಿ ಬೇಗ ಹಾಕಿದ್ದೀನಿ, ಅದು ಬೇಯ್ತಾ ಇರ್ಲಿ. ಮೇನ್ ಹುಣ್ಸೆಹಣ್ಣು ನೆನ್ಸಿದ್ದೀನಿ. ನಾನು ಅಕ್ಕಿ ಹಾಕ್ಬಿಟ್ಟು ಮಾಡೋಣ ಬಿಸಿಬೇಳೆ ಬಾತ್ ಅನ್ಕೊಂಡೆ, ಅಷ್ಟರಲ್ಲಿ ನವಣೆ ಇತ್ತು ಫ್ರೆಂಡ್ಸ್ ಮನೆಯಲ್ಲಿ, ಮರ್ತ್ಬಿಟ್ಟಿದ್ದೆ. ನವಣೆ ಹಾಕ್ಬಿಟ್ಟು ಮಾಡಿದ್ರೆ ಹೆಂಗಿರ್ತೈತೆ, ಸೂಪರ್ ಆಗಿರ್ತೈತೆ. ಅದಕ್ಕೆ ನಾನು ಅಕ್ಕಿ ಕ್ಯಾನ್ಸಲ್ ಮಾಡ್ತೀನಿ, ನವಣೆ ಫಿಕ್ಸ್ ಮಾಡ್ತೀನಿ. ನವಣೆನ ನೆನ್ಸಿಟ್ಟಿದ್ದೀನಿ ಫ್ರೆಂಡ್ಸ್, ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೋರ್ಗು ನೆನಿತಾ ಇದ್ರೆ ಇನ್ನೂ ಸ್ವಲ್ಪ ಬೇಗ ಸಾಫ್ಟ್ ಆಗಿ ಬೇಯ್ತೈತೆ ಅಂದ್ಬಿಟ್ಟು ಈ ತರಕಾರಿ ಎಲ್ಲ ಎತ್ತಾಕೊಂಡು 30 ನಿಮಿಷ ಹುಡ್ಕಿದೀನಿ ಫ್ರೆಂಡ್ಸ್. ಈ ಚಾಕುನ ಅರ್ಧ ಅವರ್ ಎಲ್ಲೋ ಹಾಕ್ಬಿಟ್ಟೆ ಸಿಗ್ತಾ ಇಲ್ಲ ಅಂತ ನೋಡಿದ್ರಿ ಮಳೆ ಕೆಳಗೆ ಇಟ್ಟಿದ್ದೀನಿ. ಎಷ್ಟು ಟೆನ್ಷನ್ ಆಗ್ತೈತೆ ಮನೇಲಿ ಅಡ್ಗೆ ಟೈಮ್ಗೆ ಚಾಕು ಸಿಗ್ತಿಲ್ಲ ಅಂದ್ರೆ ಬಿಪಿ ರೈಸ್ ಆಗ್ತೈತೆ. ಓಕೆ ಫ್ರೆಂಡ್ಸ್, ಇಲ್ಲಿ ಫ್ರೆಂಡ್ಸ್ ನಮ್ಮಲ್ಲಿ ಎಷ್ಟೊಂದು ತರಕಾರಿ ಇದೆ, ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಆಲೂಗಡ್ಡೆ. ಅದಕ್ಕೆ ನಾನು ಬಿಸಿಬೇಳೆ ಬಾತ್ ಪ್ಲಾನ್ ಮಾಡಿದ್ದು. ಇಷ್ಟೆಲ್ಲ ತರಕಾರಿ ಹಾಕ್ಬಿಟ್ಟು ಟೇಸ್ಟಿ ಬಿಸಿಬೇಳೆ ಬಾತ್ ಮಾಡುವ ಬರೀ ಫ್ರೆಂಡ್ಸ್. ಚಾಕು ಸಿಕ್ಕಿದ್ರೆ ಇಷ್ಟೊತ್ತು ಅಡುಗೆನೇ ಆಗಿರ್ತಿತ್ತು. ಛೇ, ವಿಳೆದೆಲೆ ತಿಂಡಿ ಫ್ರೆಂಡ್ಸ್, ಕೆಮ್ಮಿದಾಗ ಜಾಸ್ತಿ ವಿಳೆದೆಲೆ ಹಿಂಗೆ ಬಾಯಲ್ಲಿ ಇಟ್ಕೊಂಡ್ರೆ ಸೈಡಲ್ಲಿ ಬೇಗ ಕೆಮ್ಮು ವಾಸಿ ಆಗ್ತೈತೆ. ತುಂಬ ವರ್ಷಗಳ ಹಿಂದೆ ಒಂದು ಇಂಟರ್ವ್ಯೂದಲ್ಲಿ ನೋಡಿದೆ ಫ್ರೆಂಡ್ಸ್, ನಮ್ದೇನಾದ್ರೂ ಒಡವೆಗಳು ವಸ್ತುಗಳು ಕಳೆದೋದ್ರೆ ಕೊರಗಜ್ಜ ಅವ್ರಿಗೆ ನಾವು ಅರ್ಕೆ ಮಾಡ್ಕೊಂಡ್ರೆ ಅದು ತಕ್ಷಣ ಸಿಗ್ತೈತೆ ಅಂತ ಅಂದ್ಬಿಟ್ಟು ನನ್ಗೆ ಅದು ನೆನಪಾಗ್ತು. ಚಾಕು ಹುಡುಕಿ ಇನ್ನೇನು ಗುಚ್ಚಿಡ್ದು ಬಡ್ಕೋಬೇಕು ಬಾಯಿ ಆ ರೇಂಜಿಗೆ ಬಂದ್ಬಿಟ್ಟಿತ್ತು ತಲೆ ನನಗೆ. ಆಮೇಲೆ ನಿಧಾನ ಕುತ್ಕೊಂಡು 5 ನಿಮಿಷ ಬೇಡ್ಕೊಂಡು ಸೋಫಾ ಮೇಲೆ ಕುತ್ಕೊಂಡು ಬೇಡ್ಕೊಂಡು ಹಿಂಗ್ ಮಳೆ ಆಯ್ತದ್ರೆ ಅಲ್ಲೇ ಐತೆ ದೇವ್ರೆ. ಹಿಂಗಿರ್ತೈತೆ ಹೆಣ್ಮಕ್ಳ ತಲೆ, ಇಡೋದೊಂದ್ ಕಡೆ ಹುಡ್ಕೋದೊಂದ್ ಕಡೆ. ಸಾಲದ ಇದ್ದದಕ್ಕೆ ಶಿವಾಗ ಬೇರೆ ಫೋನ್ ಮಾಡ್ಬಿಟ್ಟು ಬೈತಾ ಇದ್ದೀನಿ, ಚಾಕು ಒಂದ್ ಕಡೆ ಇಡಲ್ಲ ಅಂದ್ಬಿಟ್ಟು ನಾನು ಹುಚ್ಚಿಟ್ಬಿಟ್ಟು ಶಿವಾಗ ಬೈದಿದ್ದೀನಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ಇನ್ಯಾರ ಮೇಲೆ ಬಿಡೋದು ಫ್ರೆಂಡ್ಸ್ ಕೋಪನ, ಫ್ರೀಯಾಗಿ ಸಿಕ್ಕಿರೋದು ಕಂಡ. ಓಕೆ,
ಅದಕ್ಕೆ ನಾನು ಕಾಟ ತಳ್ಳದಿರ ಕೆಲ್ಸಕ್ಕೆ ಹೋಗ್ಬಿಟ್ಟು ಟಿಫನ್ ರೆಡಿ ಮಾಡ್ಬಿಟ್ಟು ಆಮೇಲೆ ಕರಿ ಬರ್ತೀನಿ ಅಂದ್ಬಿಟ್ಟು. ಫ್ರೆಂಡ್ಸ್ ಐಟಮ್ಸ್ ಎಲ್ಲ ರೆಡಿ ಆಗೈತೆ. ಹುಣಸೆ ನೆನೆಸ್ಕೊಂಡಿದ್ದೀನಿ, ಟೊಮೊಟೊ, ಕ್ಯಾಪ್ಸಿಕಮ್, ಈರುಳ್ಳಿ, ಕೊತ್ತಂಬರಿ, ಕರಿಬೇವು ರೆಡಿ ಆಗೈತೆ. ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ರೆಡಿ ಆಗೈತೆ. ಬಿಸಿಬೇಳೆ ಬಾತ್ MTR ತಗೊಂಡಿದ್ದೀನಿ ಫ್ರೆಂಡ್ಸ್. ಮನೆ ಮಸಾಲಾನು ಬಳಸ್ತೀನಿ ಜೊತೆಗೆ. ಇಲ್ಲಿ ನವಣೆ ನೆನೆಸಿಟ್ಕೊಂಡಿದ್ದೆ ಆಗ್ಲೇ. ಇದು ತೊಗರಿ ಬೇಳೆ. ಇಲ್ಲಿ ಬಟಾಣಿ ಬೇಯ್ತೈತೆ. ಲೆಟ್ಸ್ ಸ್ಟಾರ್ಟ್ ಬಿಸಿಬೇಳೆ ಬಾತ್ ಫ್ರೆಂಡ್ಸ್. ಈಗ ಬಟಾಣಿ ಒಳಕ್ಕೇನೆ ಆಲೂಗಡ್ಡೆ, ತರಕಾರಿ, ಬೀನ್ಸು ಮತ್ತೆ ತೊಳೆದಿಟ್ಕೊಂಡಿರೋ ಬೇಳೆ, ನೆನೆಸಿಟ್ಕೊಂಡಿರೋ ನವಣೆ ಇವಿಷ್ಟು ಹಾಕಿ ನೀರು ಜಾಸ್ತಿ ಹಾಕೋಬೇಕು ಫ್ರೆಂಡ್ಸ್, ಎಲ್ಲ ಬೇಯಬೇಕಲ್ಲ ಹಂಗಾಗಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು, ಅರಿಶಿನ ಹಾಕೊಂಡು, ಬೇಕಾದ್ರೆ ಒಂದು ಸ್ಪೂನ್ ಎಣ್ಣೆನ ಹಾಕೋಬಹುದು. ಆಮೇಲೆ ಅದನ್ನ ಬೇಯಕ್ಕೆ ಸೈಡಲ್ಲಿ ಇಟ್ಟೆ. ಈಗ ಇನ್ನೊಂದು ಸಪ್ರೇಟ್ ಬಾಣಲಿ ಇಟ್ಕೊಂಡು 2 ಸೌಟಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಈಗ ಸಾಸಿವೆ ಹಾಕೊಂಡು, ಅದಕ್ಕೆ ಕರಿಬೇವು ಹಾಕೊಂಡು, ಈರುಳ್ಳಿ ಹಾಕೊಂಡು ಇದೆಲ್ಲ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಹಾಕೋತಾ ಇಲ್ಲ ಫ್ರೆಂಡ್ಸ್, ಬಿಸಿಬೇಳೆ ಬಾತ್ಗೆ ಹಾಕೊಳ್ಳಲ್ರು ತಾನೆ ಹಂಗಾಗಿ. ಆಮೇಲೆ ಕ್ಯಾಪ್ಸಿಕಮ್ಮು ಇದರಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ. ಬೇಯಿಸಕ್ಕೆ ಹಾಕಿದ್ರೆ ನುಣ್ಣಗಾಗ್ಬಿಡ್ತೈತೆ ಅಂದ್ಬಿಟ್ಟು ಫ್ರೈ ಮಾಡಾಕೊಂಡ್ರೆ ಕ್ಯಾಪ್ಸಿಕಮ್ ಫ್ಲೇವರಲ್ಲಿ ಚೆನ್ನಾಗಿರ್ತೈತೆ ತಿನ್ನಕ್ಕೆ. ಆಮೇಲೆ ಟೊಮೊಟೊನ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ತರಕಾರಿಗೆ ಬೇಯಕ್ಕೆಲ್ಲ ಉಪ್ಪು ಹಾಕೊಂಡಿದ್ದೀನಿ. ಇದು ಸಪ್ಪೆ ಆಗಬಾರ್ದಲ್ಲ, ಅದಕ್ಕೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆದಮೇಲೆ 2 ಪ್ಯಾಕೆಟ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಬಿಸಿಬೇಳೆ ಬಾತ್ ಪೌಡ್ರು. ಆಮೇಲೆ ಮನೆ ಸಾಂಬಾರು ಪುಡಿ 2 ಸ್ಪೂನ್ ಹಾಕೊಂಡೆ, ಖಾರದ ಪುಡಿ 1 ಸ್ಪೂನ್ ಹಾಕೊಂಡೆ. ಇವೆಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಬರೋದು ಫ್ರೆಂಡ್ಸ್. ಬರೀ ಪ್ಯಾಕೆಟ್ ಮಸಾಲದಲ್ಲಿ ರುಚಿನೇ ಇರಲ್ಲ ಬಿಸಿಬೇಳೆ ಬಾತು, ಅದಕ್ಕೆ ನಾನು ಯಾವಾಗಲೂ ಹಿಂಗೆ ಮಾಡ್ಕೋತೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆನ ರಸ ಹಾಕೊಂಡ್ರೆ ಟೇಸ್ಟ್ ಫ್ರೆಂಡ್ಸ್ ಇದಕ್ಕೆ. ಆಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡೆ. ಅಷ್ಟರಲ್ಲಿ ವಿಸಿಲ್ ಬಂದಿತ್ತು, 2 ವಿಸಿಲ್ ಬೇಯಿಸ್ಕೊಂಡಿದ್ದೆ. ತರಕಾರಿ ಬೇಳೆ ಎಲ್ಲನೂ ನುಣ್ಣಗಾಗಿತ್ತು, ನವಣೆ ಎಲ್ಲನೂ. ಅದಕ್ಕೇನೆ ಈಗ ಒಗ್ಗರಣೆ ಮಾಡ್ಕೊಂಡಿರೋ ಗೊಜ್ಜು ಹಾಕ್ಕೊಂಡು ಎಕ್ಸ್ಟ್ರಾ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕುಕ್ಕರ್ ತುಂಬ ಆಗೋಯ್ತು. ಮಿಕ್ಸ್ ಮಾಡ್ಕೊತಾ ಬೇಯಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಾಡ್ಕೊಂಡೆ. ಅನ್ನದಲ್ಲಿ ಎಷ್ಟು ರುಚಿಯಾಗಿರ್ತೈತೋ ಅದಕ್ಕಿಂತ ನವಣೆನಲ್ಲಿ ಈ ಥರ ಬಿಸಿಬೇಳೆ ಬಾತು, ಕಿಚಡಿ, ಪೊಂಗಲ್ಲು ಮಾಡ್ಕೊಂಡ್ರೆ ಟೇಸ್ಟ್ ಸೂಪರಾಗಿರ್ತೈತಿ ಫ್ರೆಂಡ್ಸ್. ಎಲ್ತ್ಗೂ ಸಹ ಒಳ್ಳೇದು. ನವಣೆ ಬಿಸಿಬೇಳೆ ಬಾತ್ ರೆಡಿ ಫ್ರೆಂಡ್ಸ್. ಇದ್ರ ಮೇಲೆ ಖಾರ ಬುಂದಿ ಹಾಕೊಂಡು ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಇರ್ತೈತೆ. ವಾವ್, ವಾಟ್ ಎ ಬ್ಯೂಟಿಫುಲ್ ರಂಗೋಲಿ. ಕಮ್ಮಿಯಾ ಬಿಸಿಬೇಳೆ ಬಾತ್ ರೆಡಿಯಾ? ಅವನು ಮೊಸರನ್ನ ಬೆಚ್ಚು ತಿಂತೀಯ ಬಿಸಿಬೇಳೆ ಬಾತ್? ಅವ್ನು ಖಾರನೇ ಮುಟ್ಟಲ್ಲ. ನಾನ್ ವೆಜ್ ಮಾತ್ರ ಖಾರ, ಎಷ್ಟೇ ಖಾರ ಇದ್ರು ಹಸಿಮೆಣಸಿನಕಾಯಿ ಕೊಟ್ಟರು ನಾನ್ ವೆಜ್ ಜೊತೆ ತಿಂತಾನೆ. ಬಿಸಿ 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 ಹೇಳ್ದೆ ತಾನೆ ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. ಚೆನ್ನಾಯ್ತಾ? ನಿಧಾನಕ್ಕೆ ತಿನ್ನು, ಪರವಾಗಿಲ್ಲ. ಶುಕ್ರವಾರ ಬೆಳಗ್ಗೆನೆ ಪೂಜೆ ಪುನಸ್ಕಾರ ಜೊತೆಗೆ ಬಿಸಿಬೇಳೆ ಬಾತ್ ಸಂಪ್ರದಾಯಿನಿ ಅಂದ್ರೆ ಇದೇ ಇರ್ಬೇಕು ಫ್ರೆಂಡ್ಸ್. ಸಕ್ಕದಾಗಿದೆ. ಓಕೆ ಫ್ರೆಂಡ್ಸ್, ನಾನು ಬಿಸಿ ಬಿಸಿ ತಿನ್ಬಿಡ್ತೀನಿ. ಅವಾಗ ಆರಾಮ್ ಅನಿಸ್ತದೆ ಗಂಟ್ಲಿಗೆ. ಕಡ್ಚ ನಾನು ಬಿಸಿಬೇಳೆ ಬಾತ್ಗೆ ಫ್ಯಾನ್ ಆಗ್ಬಿಟ್ಟು ತಿನ್ನಕ್ ಬಂದಿರ್ಬೇಕು. ವಾವ್, ಲುಕಿಂಗ್ ಸೋ ಬ್ಯೂಟಿಫುಲ್ ಫ್ರೆಂಡ್ಸ್. ಈ ಬಿಸಿನೀರುಗಳು, ಈ ಕಷಾಯಗಳು, ಆ ಟಾನಿಕ್ಕು, ಆ ಮಾತ್ರೆ, ಆ ವಿಕ್ಸ್ ಸ್ಮೆಲ್ಲು ಕಿವಿಲ್ ಹತ್ತಿ ನಾಲ್ಗೆಲ್ಲ ಸಪ್ಪೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. ಈಗ ಕರೆಕ್ಟಾಗಿ ಸರಿಗ್ತೈತೆ ನನಗೆ. ನನ್ನ ಗಂಡನ್ ಬಿಟ್ಟು ಬದುಕಕ್ಕಾಗಲ್ಲ ಅನ್ಕೊಂಡಿದ್ದೆ, ಆದ್ರೆ ಈ ಕೆಮ್ಮದಾಗಿಂದ ಗೊತ್ತಾಯ್ತು ಕಾಫ್ ಸಿಲ್ಸ್ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ ಅನ್ಬಿಟ್ಟು. ಇದೇ ನನಗೆ ಇವಾಗ ಬದುಕಕ್ಕೊಂದು ದಾರಿ ಆಗಿರೋದು ಫ್ರೆಂಡ್ಸ್. ಈ ಕಾಫ್ ಸಿಲ್ಸ್ ಯಾಕೆ ತಗೊಂಡಿದ್ದು ಅನ್ಕೊಂಡಿದ್ದೀರಾ ಫ್ರೆಂಡ್ಸ್? ಇಲ್ಲಿ ಅಕ್ಕಿ ಕ್ಲೀನ್ ಮಾಡಕ್ಕೆ. ಇದು ಧೂಳು ಜಾಸ್ತಿ ಆದ್ರೆ ಕೆಮ್ಮು ಜಾಸ್ತಿ ಆಗ್ತಿದ್ದಲ್ಲ ಅದಕ್ಕೆ. ಆಕ್ಚುಲಿ ನಮ್ಮ ಪ್ಲಾನ್ ಇದ್ದಿದ್ದೇ ಇದಲ್ಲ ಫ್ರೆಂಡ್ಸ್. ಇವತ್ತು ನಾನು ಬ್ಯೂಟಿ ಕೇರ್ ಮಾಡ್ಬೇಕು ಅಂತ ನಾನು ಪ್ಲಾನ್ ಮಾಡಿದ್ದು. ಬ್ಯೂಟಿ ಕೇರ್ಗಿಂತ ಹೊಟ್ಟೆ ಕೇರ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಅಕ್ಕಿಲಿ ಭತ್ತ ಜಾಸ್ತಿ ಐತೆ, ಊಟದಲ್ಲಿ ಸಿಕ್ಕಿದ್ರೆ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೆ ಅಕ್ಕಿ ಕ್ಲೀನಿಂಗ್ ನಿಂತಿದ್ದೀನಿ. 5 ಗಂಟೆ ಮೇಲೆ ಪಾರ್ಲರ್ ಪ್ಲಾನ್ ಮಾಡ್ತೀನಿ ಫ್ರೆಂಡ್ಸ್. ಕಾಫ್ ಸಿಲ್ಸ್ ಹಾಕೊಳ್ಳಿ, ಅಕ್ಕಿ ಕ್ಲೀನ್ ಮಾಡ್ತಾರಿ. ಸಾಮಾನ್ಯವಾಗಿ ಅಕ್ಕಿ ಕ್ಲೀನ್ ಮಾಡ್ಬೇಕಂದ್ರೆ ಮರ, ಜರಡಿ ಎಲ್ಲ ಇರ್ಬೇಕು ಫ್ರೆಂಡ್ಸ್. ನಮ್ಮ ಮರ ಜರಡಿ 2 ಇದ್ದೇನೆ. ಅದಕ್ಕೂ ಮುಂಚೆ ಟಾಮಗ್ ಒಂದ್ ಸ್ವಲ್ಪ ಟಿಪ್ಸ್ ಕೊಡ್ವಾ? ಬಾರ್ಲಾ ಟಾಮ್ಸಿ, ನೀನ್ ಬಂದ್ರೆ ಕೊಟ್ಬಿಡ್ಬೇಕಾ? ಇರೋದೋಗ್ಲಿ ತಗೋ. ಈ ಚಾಲ ನನಗೂ ಇಲ್ಲ ಫ್ರೆಂಡ್ಸ್ ಲೈಫಲ್ಲಿ. ಟಾಮ್ಸಿ ಆಯ್ತು ತಗೋ. ಸಾರಿ ತಗೋಲು. ಸಾರಿ, ಐ ಆಮ್ ಸೋ ಸಾರಿ. ಇಂಥದಕ್ಕೆಲ್ಲ ತಲೆ ಕೆಡ್ಸ್ಕೊತಾರ. ತಿನ್ನು. ಯಪ್ಪ,
ತುಂಬಾ ಕಷ್ಟ ಫ್ರೆಂಡ್ಸ್ ಜೀವನ ಅವನ ಜೊತೆ. ಅವಾಗ ಹಾಕಿದ್ರೆ ಹೋಗ್ತಾ ಇರ್ತಾನೆ, ತಿನ್ನೋದಿಲ್ಲ. ಓಕೆ ಫ್ರೆಂಡ್ಸ್, ಕಲ್ಲೇನಿಲ್ಲ ಜಾಸ್ತಿ ಫ್ರೆಂಡ್ಸ್, ಕಲ್ಲೇ ಇಲ್ಲ, ಇದು ಭತ್ತನೇ ಜಾಸ್ತಿ. years later. ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ತುಂಬಿಕೊಂಡೆ ಫ್ರೆಂಡ್ಸ್. ನುಚ್ಚು ಇಷ್ಟೇ ಸಿಕ್ಕಿದ್ದು, ಒಂದು ಅರ್ಧ kg ಅಷ್ಟು. ಆದ್ರೆ ಭತ್ತ ನೋಡಿ ಫ್ರೆಂಡ್ಸ್, ನೆಲ್ಲು ಅಕ್ಕಿ ಕ್ಲೀನ್ ಮಾಡ್ದಂಗಿಲ್ಲ, ಭತ್ತದೊಳಗೆ ಅಕ್ಕಿನ ಕ್ಲೀನ್ ಮಾಡಿ ಸಪ್ರೇಟ್ ಮಾಡ್ಕೊಂಡಂಗೈತೆ. 3:30 ಕುತ್ಕೊಂಡಿದ್ದು ಫ್ರೆಂಡ್ಸ್ ಅಕ್ಕಿ ಕ್ಲೀನಿಂಗ್ಗೆ, ಕರೆಕ್ಟಾಗಿ 6:30. ಈಗ ಶಿವನ ಕೆಲಸದಿಂದ ಬಂದು ಫ್ರೆಶ್ ಆಗ್ಬಿಟ್ಟು ದೇವ್ರಿಗೆ ದೀಪ ಹಚ್ತು. ಈಗ ಇದನ್ನೆಲ್ಲ ಎತ್ತಿಡ್ಬೇಕು. ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಫ್ರೆಂಡ್ಸ್. ಈ ಸಲ ಭತ್ತ ಜಾಸ್ತಿ ಇತ್ತು, ಭತ್ತ ಕಸ ಎಲ್ಲ ಮಿಕ್ಸ್ ಆಗ್ಬಿಡ್ತು ಫ್ರೆಂಡ್ಸ್. ಬೆಳಗ್ಗೆಗೆ ಕೇರ್ಕೋತೀನಿ, ಹಿಂಗೆ ಮಾಡಬಾರ್ದು ಫ್ರೆಂಡ್ಸ್, ಒತ್ತು ಮುಳುಗಿದ್ಮೇಲೆ. ಅದಕ್ಕೆ ಬೆಳಗ್ಗೆ ಕ್ಲೀನ್ ಮಾಡ್ಕೋತೀನಿ. ಇವತ್ತು ಅರ್ಥ ಆಯ್ತು ಫ್ರೆಂಡ್ಸ್, ಯಾಕೆ ಸೊಸೈಟಿ ಅಕ್ಕಿನ ಎಲ್ಲರೂ ಬಿಟ್ಟು ಸೋನ ಮುಸ್ರಿಗೆ ಫಿಕ್ಸ್ ಆದ್ರು ಅಂದರೆ ಈ ಥರ ಕ್ಲೀನ್ ಮಾಡಬೇಕಾಗ್ತಿತ್ತು ಇಷ್ಟೊತ್ತು ಕುತ್ಕೊಂಡು ಅಂದ್ಬಿಟ್ಟೆ ಹಿಂಗೆ ಮಾಡಿರೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಪಾತ್ರೆಗಳು ಒಂದು ರಾಶಿ ಐತೆ. ಇಷ್ಟು ಲೇಟ್ ಆಗ್ತಿದೆ ಅಂತ ಅನ್ಕೊಂಡಿರ್ಲಿಲ್ಲ ಫ್ರೆಂಡ್ಸ್. 4 ಗಂಟೆ, ಒಂದು 5 ಗಂಟೆ ಅಷ್ಟರಲ್ಲಿ ಮುಗ್ದೋಗ್ತಿದೆ. ಆಮೇಲೆ ಪಾತ್ರೆ ತೊಳ್ಕೊಳ್ಳೋಣ ಅಂತ ಸುಮ್ಮನೆ ಇದ್ಬಿಟ್ಟೆ. ಈಗ ತೊಳಿಲೇಬೇಕು, ಶೀತ ಜಾಸ್ತಿ ಆಗ್ತಿದೆ. ಆದರೂ ಡೋಂಟ್ ಕೇರ್ ಫ್ರೆಂಡ್ಸ್. ಶಿವ ಕೈಲಿ ಸಪೋರ್ಟ್ ತಗೊಳ್ಳೋಣ ಅಂದರೆ ಶಿವ ಎಲ್ಲ ಹೋಗಿದೆ ಫ್ರೆಂಡನ್ನು ಮೀಟ್ ಮಾಡೋಕ್ಕೆ. ಅಪರೂಪಕ್ಕೆ ಇನ್ಮೇಲೆ ಡೈಲಿ ನಿನಗೆ ಶೀತ ವಾಸಿ ಆಗೋವರೆಗೂ ನಾನೇ ಮನೆ ಒರೆಸ್ಕೊಡ್ತೀನಿ ಅಂತ ಮಾತು ಕೊಟ್ಟೈತೆ. ಅದೇ ದೊಡ್ಡ ಪುಣ್ಯ, ಪೂರ್ವಜನ್ಮದ ಪುಣ್ಯ. ಅದ್ರ ಜೊತೆಗೆ ಪಾತ್ರೆನೂ ತೊಳ್ಕೊಡು ಅಂದರೆ ಬಂದ್ಬಿಡು ಅಡುಗೆನೇ ಮಾಡ್ಬಿಡ್ತೀನಿ ಅಂತೈತೆ. ಅದಕ್ಕೆ ನಾನೇ ತೊಳ್ಕೊಬತ್ತೀನಿ ಫ್ರೆಂಡ್ಸ್. ಇವತ್ತು ಮಳೆ ಬರೋ ಎಲ್ಲ ಲಕ್ಷಣಗಳು ಕಾಣಿಸ್ತೈತೆ ಫ್ರೆಂಡ್ಸ್. ಇಲ್ಲಿ ಮೋಡ ಮುಚ್ಕೊಂಡೈತೆ, ಗಾಳಿ ಬೀಸ್ತೈತೆ, ಒಂದು ರಾಶಿ ಪಾತ್ರೆ ಐತೆ. ಇಷ್ಟೇ ಪಾತ್ರೆ ಫ್ರೆಂಡ್ಸ್, 30 ನಿಮಿಷಗಳಲ್ಲಿ ಪಟ ತೊಳ್ದಾಕ್ಬಿಡ್ತೀನಿ. 1 hour later. ಪಾತ್ರೆ ಎಲ್ಲ ತೊಳ್ದಾಯ್ತು ಫ್ರೆಂಡ್ಸ್. ಬಿಸಿ ಮುದ್ದೆ ಸಾರು ಮಾಡೋಣ ಅಂದ್ಕೊಂಡೆ, ನನ್ನ ಕೈಲಿ ಆಗ್ತಾನೆ ಇಲ್ಲ ಫ್ರೆಂಡ್ಸ್. ಅದು ಸಂಜೆ ಆಗ್ತಾ ವಾತಾವರಣ ಕೋಲ್ಡ್ ಆಗ್ತಿತ್ತಲ್ಲ ಫ್ರೆಂಡ್ಸ್, ಮಳೆ ಬೇರೆ ಆಗಿರೋದಕ್ಕೆ. ಅದಕ್ಕೆ ಫುಲ್ಲು ಸಂಜೆ ಆಯ್ತಂದ್ರೆ ಜ್ವರ, ಕೆಮ್ಮು, ನೆಗಡಿ ಎಲ್ಲ ಜಾಸ್ತಿ ಆಗ್ಬಿಡ್ತೈತೆ. ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ. ಶಿವಾಗೆ ಮುದ್ದೆ ಮಾಡ್ಕೊಡಪ್ಪ ಅಂತ ಬೇಡ್ಕೊಂಡ್ರೂ ಮಾಡ್ಕೊಡ್ತಾ ಇಲ್ಲ. ಬೇಕಾದ್ರೆ ಹೋಟ್ಲ ತಂದು ಕೊಡ್ತೀನಿ ಅಂತ. ಅದು ಊಟ ತಿಂದರೆ ಹೊರ್ಗಡೆದು ಫ್ರೆಂಡ್ಸ್ ಇನ್ನೂ ಜಾಸ್ತಿ ಆಗ್ತೈತೆ. ಆ ಎಣ್ಣೆ ಎಲ್ಲ ಜಾಸ್ತಿ ಹಾಕಿರ್ತಾರೆ. ಹೇಳೋದು ಮತ್ತೆ ಕೇಳ್ತಾ ಇಲ್ಲ ಫ್ರೆಂಡ್ಸ್. ತಂದು ಕೊಟ್ಬಿಟ್ಟು ಇನ್ನೂ ನನ್ನ ಪರ್ಮನೆಂಟಾಗಿ ಮಲಗಿಸೋ ಪ್ಲಾನಲ್ಲಿ ಐತೆ ಅಂತ ನಾನು ಅನ್ಕೊಂಡಿದ್ದೀನಿ. ಟಾಮುಗನ್ಗೆ ಹೆಂಗೋ ಅನ್ನ ಮಾಡಿದ್ದೆ, ಅವನು ತಿನ್ಬಿಟ್ಟು ಮಲ್ಗವನೆ ಮೊಸರನ್ನ. ನನ್ನ ಬಗ್ಗೆ ಚಿಂತೆ ಇಲ್ಲ ಅವನು. ಅಷ್ಟೇ, ಅವನು ಹೊಟ್ಟೆ ತುಂಬಿಸ್ಕೊಂಡ್ರೆ ಮುಗೀತು. ಶಿವ ನಾನು ಬೆಳಗ್ಗೆದೆ ಬಿಸಿಬೇಳೆ ಬಾತಿತ್ತು, ಅದೇ ತಿಂತು ಫ್ರೆಂಡ್ಸ್. ಏನು ಮಾಡ್ತಿದ್ದೋ ಗೊತ್ತಿಲ್ಲ, ಏನು ತರ್ತಿತ್ತು ಅದನ್ನೇ ತಿಂತೀನಿ ಫ್ರೆಂಡ್ಸ್. ನಾನು ಒಂದು 2-3 ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್. ಸಂಜೆ ಒಂದು 8-9 ಗಂಟೆ ಆಯ್ತು ಅಂದರೆ ಫುಲ್ಲು ಜ್ವರ, ಕೆಮ್ಮು ಎಲ್ಲ ಶೀತ ಜಾಸ್ತಿ ಆಗ್ತೈತೆ. ಮೆಡಿಸಿನ್ ತಗೊಂಡ್ರೆ ಕಮ್ಮಿ ಆಗ್ತಾಯಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇನ್ಮೇಲೆ ಸಂಜೆ ಮೇಲೆ ನೀರು ಮುಟ್ಟಲ್ಲ. ತಣ್ಣೀರು ಮುಟ್ಟಿದ್ರೇ ನನಗೆ ಜಾಸ್ತಿ ಆಗ್ತಿರೋದು, ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೀರೇ ಮುಟ್ಟಕ್ಕೆ ಹೋಗಲ್ಲ ಇನ್ಮೇಲೆ 6 ಗಂಟೆ 5 ಗಂಟೆ ಮೇಲೆ. ಊಟ ನಿನ್ಗೆ ಏನಾದ್ರು ತಗೊಬರ್ತೀನಿ ಅಂತ ಹೋಗಿ ಮಾರಾಯ 1 hour ಬಿಟ್ಕೊಂಡು ಬಂತು. ಯಾಕಪ್ಪ ಅಂತಂದರೆ ಎಗ್ ರೈಸು ತೀರಾ ಆಯಿಲ್ ಕಮ್ಮಿ ಹಾಕ್ಬಿಟ್ಟು ಮತ್ತು ಚಟ್ನಿಗೆ ಖಾರ ಜಾಸ್ತಿ ಹಾಕ್ಬಿಟ್ಟು ಮಾಡಿಸ್ಕೊಬಂದಿದ್ದೀನಿ ಅಂತೂ. ಖಾರವಾಗಿ ತಿನ್ನು, ಈರುಳ್ಳಿ ಎಲ್ಲ ಹಾಕ್ಕೊಂಡು ಸರಿ ಹೋಗ್ತೈತೆ ಪಕ್ಕ ಗಂಟ್ಲು ಅಂತ. ಮತ್ತು ಊಟನೂ ಸರಿಯಾಗಿ ತಿಂತಾ ಇಲ್ಲ ನಾನು ಇತ್ತೀಚೆಗೆ. ಅದು ಜ್ವರ ಇದ್ರೆ ಊಟ ಸೇರಲ್ಲ ಫ್ರೆಂಡ್ಸ್, ಹಾಗಾಗಿ ಸುಸ್ತು ಮಾತ್ರ ಆಗ್ತಾ ಇರ್ತೈತೆ. ಊಟ ತಿಂದರೆ ತಾನೇ ಸುಸ್ತು ಕಮ್ಮಿ ಆಗೋಕ್ಕೆ. ಹಂಗಾಗಿ ಇವತ್ತು ರುಚಿಗೆ ಎದ್ಬಿಟ್ಟಿದ್ದೀನಿ. ಚಟ್ನಿ ಫುಲ್ಲು ಈರುಳ್ಳಿ ಎಲ್ಲ ಹಾಕ್ಕೊಂಡು ತಿನ್ಬಿಟ್ಟು ಸ್ಟಡಿ ಆಗಿಬಿಡ್ಬೇಕು ಅಂತ ಅಂದ್ಬಿಟ್ಟು. ಇದು ರೇಟ್ 80 ರೂಪಾಯಿ ಇತ್ತಂತೆ ಫ್ರೆಂಡ್ಸ್. ಎಗ್ ರೈಸು 30 ರೂಪಾಯಿ ಜಾಸ್ತಿ ಮಾಡಿಬಿಟ್ಟವ್ರೆ. ಮೊದಲು 50 ರೂಪಾಯಿ ಇತ್ತು. ಈ ರೇಟ್ ಕೇಳಿದಾಗ ಒಂದು ಸೆಕೆಂಡ್ ನಾನೇ ಇದು ಮಾಡ್ಕೊಬಿಟ್ಟಿದ್ದೀರಿ, ಚೆನ್ನಾಗಿರ್ತೈತೆ ಅಂತ ಅನಿಸ್ತೈತೆ. ನಾನು ಜಾಸ್ತಿ ಹೊರಗಡೆ ಐಟಮ್ ತರಕ್ಕೆ ಹೋಗಲ್ಲ, ಊಟ ಏನೂ ತೀರಾ ನನ್ನ ಕೈಲಿ ಆಗ್ತಾನೆ ಇಲ್ಲ ಅಂತನೋ ಟೈಮಲ್ಲಿ ತರಿಸ್ಕೊಬಿಡ್ತೀನಿ. ಏನು ಮಾಡೋಕ್ಕಾಗಲ್ಲ. ಇವತ್ತು ಆಗ್ತಾನೆ ಇರಲಿಲ್ಲ, ನನಗೆ ಉಪವಾಸ ಮಲಗಬೇಕಾಯ್ತು ಅಂತ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ತರಿಸ್ಕೊಂಡೆ. ಒಂದು 1/4 ಭಾಗದಷ್ಟು ಕಷ್ಟಪಟ್ಟು ತಿಂದೆ ಫ್ರೆಂಡ್ಸ್. ಅದ್ರ ಮೇಲೆ ಒಂದು ತುತ್ತು ತಿನ್ನೋಕ್ಕಾಗಲಿಲ್ಲ, ಅದನ್ನು ಬಿಟ್ಬಿಟ್ಟೆ. ಈಗ ಅನ್ನಿಸ್ತಾ ಇರೋದು ಒಂದೇನೆ, ಹೆಲ್ತ್ ಸರಿ ಹೋಗ್ಬಿಟ್ಟು ಹೊಟ್ಟೆ ತುಂಬ ಊಟ ತಿನ್ನೋ ಥರ ಆಗ್ಬಿಟ್ರೆ ಸಾಕು ನಾನು ಅಂತ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ವಿಜಯ್ ಅಣ್ಣ 4ನೇ ತಾರೀಕು ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಪ್ರಶಾಂತ್ ಅಣ್ಣ 2ನೇ ತಾರೀಕು ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಹಾಯ್ ಸುನೀತಾ ಸಿಸ್ಟರ್. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಗುಡ್ ನೈಟ್.